ಇಡೀ ರಾಜ್ಯಾದ್ಯಂತ ಇವತ್ತು ಸಾಕಷ್ಟು ಮಾಡ್ತಾ ಇದೆ. ಸೊ ಮೂವಿ ನೋಡ್ಕೊಂಡು ಬಂದಿದ್ರಿ. ಸೊ ಓವರ್ ಈ ಮೂವಿಗೆ ಸಿದ್ಲಿಂಗ್ 2 ಬಗ್ಗೆ ಹೇಳ್ತಾರೆ. ಆಕ್ಚುಲಿ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಸೀನಲ್ಲೂ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಜೊತೆಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ನ ಕೊಡ್ತಾ ಹೋಗಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಟೆಕ್ನಿಕಲಿ ಇರ್ಬೋದು ಅಥವಾ ನಮ್ಮ ಡೈರೆಕ್ಷನ್, ವಿಜಯ್ ಪ್ರಸಾದ್ ಸರ್ದು ಡೈರೆಕ್ಷನ್ ಎಲ್ಲರಿಗೂ ಗೊತ್ತೇ ಇದೆ. ಅವ್ರದ್ದು ಡೈರೆಕ್ಷನ್ ತುಂಬಾ ಅದ್ಭುತವಾಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಇನ್ನೂ ವಿಭಿನ್ನವಾಗಿ ಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಎಲ್ಲೂ ನಮ್ಗೆ ಬೋರಿಂಗ್ ಅನ್ಸಲ್ಲ ಅಥವಾ ಎಲ್ಲೂ ನಮ್ಗೆ ಸಾಕಪ್ಪ ಅಂತ ಅನ್ಸಲ್ಲ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ರು ಕೂತ್ಕೊಂಡು ನೋಡ್ಬೋದು. ಆಮೇಲೆ ಎಲ್ಲೂ ನಮ್ಗೆ ಮಕ್ಕಳು ಮರಿ ಎಲ್ರ ಜೊತೆಗೆ ಕೂತ್ಕೊಂಡು ನೋಡಕ್ಕೆ ಎಲ್ಲೂ ಕಸಿವಿಸಿ ಅನ್ಸಲ್ಲ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಅಂಡ್ ದಯವಿಟ್ಟು ನಮ್ಮ ಕನ್ನಡ ಅಭಿಮಾನಿಗಳನ್ನ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ದಯವಿಟ್ಟು ಈ ಸಿನಿಮಾನ ಒಂದು ಒಳ್ಳೆ ಸಕ್ಸಸ್ ಆಗಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಸಿದ್ಲಿಂಗ್ 2 ಒಂದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಎಲ್ಲರಿಗೂ ಮತ್ತೆ ಡೈರೆಕ್ಟ್ರು ಮತ್ತೆ ಟೋಟಲ್ ಫಿಲಂ ಇಂಡಸ್ಟ್ರಿ ಟೀಮ್ಗೆ ಮತ್ತೆ ಈ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಿರೋಂಥವ್ರು ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಭಗವಂತನ ಒಂದು ಅಯ್ಯಪ್ಪನ ರೀತಿಯಲ್ಲಿ ತೋರಿಸಿದ್ದಾರೆ. ಅಯ್ಯಪ್ಪನ ರೀತಿ ಅಂದ್ರೆ ಒಂದು ಭಗವಂತನು ಯಾವತ್ತು ಜೊತೆಲೇ ಇರ್ತಾನೆ, ಪಕ್ಕದಲ್ಲೇ ಇರ್ತಾನೆ. ಪ್ರತಿ ಕ್ಷಣನೂ ನಮ್ಮ ಜೊತೆಲೇ ಇದ್ದು ನಮ್ಗೆ ಬೇರೆ ಎಲ್ಲಾ ರೀತಿಯಲ್ಲೂ ಪಾಸಿಟಿವ್ ಆಗಿ ನಮ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇರ್ತಾರೆ. ನಮ್ ಬೆನ್ ತಗ್ತಾ ಇರ್ತಾರೆ. ಎಲ್ಲಾ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ನಾವು ಮನುಷ್ಯರಿಂದ ಆ ಭಗವಂತನ ಎಲ್ಲಾ ಮನುಷ್ಯರಲ್ಲೂ ಕಾಣ್ಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಫಿಲಿಮ್ ಕನ್ನಡ ಫಿಲಂ ಇಂಡಸ್ಟ್ರಿ ಅವರು ಮತ್ತೆ ಕನ್ನಡ ಜನತೆ ಎಲ್ಲಾರು ಬಂದು ಈ ಮೂವಿ ನೋಡ್ಬೇಕು. ಈ ಕನ್ನಡ ಮೂವಿನ ಚೆನ್ನಾಗಿ ಹಳ್ಳಿ ಜನ ಮಂಡ್ಯ ಜನ ಎಲ್ಲ ನೋಡ್ತಾರೆ. ಕನ್ನಡ ಮೂವಿ ಎಲ್ಲ ನೋಡ್ಬೋದು ನೋಡಿ. ನೆಕ್ಸ್ಟ್ ಡೈರೆಕ್ಟ್ ಉದಯ್ ಅಂತ, ನೆಕ್ಸ್ಟ್ ಯೋಗೇಶ್ ಅವ್ರಿಗೆ ನೆಕ್ಸ್ಟ್ ಸಿನಿಮಾ ಸಕದಾಗಿ ಎಲ್ಲ ಫ್ಯಾಮಿಲಿ ಕೂತ್ ನೋಡ್ಬೋದು. ಸಕದಾಗಿ ನೀವು ಕೊಡೋ ದುಡ್ಡು ಮೋಸ ಇಲ್ಲ. ಎಲ್ಲಾ ಕಡೆ ನೋಡಿ ಸಿನಿಮಾ 100 days ಗ್ಯಾರಂಟಿ ಓಡುತ್ತೆ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ನೋಡ್ಬೇಕಾದಂತ ಸಿನಿಮಾ ಇದು. ತುಂಬಾ ಚೆನ್ನಾಗಿದೆ. ತುಂಬಾ ಮನ್ಸಿಗೆ ಬಿಟ್ಟುತ್ತೆ ಸಿನಿಮಾ. ದಯವಿಟ್ಟು ಬಂದು ಎಲ್ಲಾರು ಚಿತ್ರಮಂದಿರದಲ್ಲ ಚಿತ್ರವನ್ನ ನೋಡಿ. ತುಂಬಾ ಚೆನ್ನಾಗಿದೆ. ಜೈ ಸಿದ್ಲಿಂಗು, ಸ್ವಾಮಿ ಪಾದ್ಯಂ ದೈವ ಪಾದಂ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ದೇವಾದಿ ದೇವತೆಗಳನ್ನು ಪೂಜಿಸಿ ಕರ್ತವ್ಯದಿಂದ ಓ ದೇವ ಗಣಕರಿಂಚವೇ ನಂಗೈತೆ. ನೆಕ್ಸ್ಟ್ ಲೆವೆಲ್ ಇದೆ. ಬಂದು ಇಲ್ಲೇ ಥಿಯೇಟರ್ ನೋಡ್ರಿ. ನೆಕ್ಸ್ಟ್ ಲೆವೆಲ್ ಸೂಪರ್. ತುಂಬಾ ಚೆನ್ನಾಗಿದೆ. ಅಣ್ಣ ತುಂಬಾ ಟೈಮ್ ಆದ್ಮೇಲೆ ತುಂಬಾ ಚೆನ್ನಾಗಿ ಸಿದ್ಲಿಂಗ್ 1 ಎಷ್ಟು ಜನ ತುಂಬಾ ನೋಡಿ ತುಂಬಾ ಪ್ರೀತಿ ಮಾಡಿದ್ರು ಚಿತ್ರನ. ಈಗ ಸಿದ್ಲಿಂಗ್ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ನನಗಿದೆ ತುಂಬಾ ಎಂಜಾಯ್ ಮಾಡ್ತಾರೆ. ಅಂಡ್ ಏನಾದ್ರು ತುಂಬಾ ಮನಸ್ಸಿಗೆ ನಾವು ಯಾವ್ದಾದ್ರು ಒಂದು ಬಯಸಿದ್ರೆ ಅದು ಎಲ್ಲೋ ಒಂದ್ ಕಡೆ ದೇವ್ರನ್ನ ಮುಗಿಸ್ತಾನೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ದಯವಿಟ್ಟು ಬಂದು ಪಿಕ್ಚರ್ ನೋಡಿ. ಕಂಗ್ರಾಚುಲೇಷನ್ಸ್ ಅಣ್ಣ. ನಾನು ಅವ್ರ ದುನಿಯಾ ಮೂವಿ ಮಾಡ್ದಂಗಿಂದನೂ ನನಗೆ ತುಂಬಾ ಇಷ್ಟನೇ ಅಣ್ಣ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಎಲ್ಲ ಒಂದು ಎಮೋಷನ್ಸ್ ನ ಕ್ಯಾರಿ ಔಟ್ ಮಾಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಸಿದ್ಲಿಂಗು 1 ಎಷ್ಟು ಇಷ್ಟಪಟ್ಟರು 2 ಇನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ ಜನಕ್ಕೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಕಂಟೆಂಟ್ ಸೂಪರ್ ಆಗಿದೆ. ಕಂಟೆಂಟ್ ಮಾತ್ರ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ಸೂಪರ್ ಆಗಿದೆ. ಸೂಪರ್ ಇದೆ ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಸಿನಿಮಾದಲ್ಲಿ ಏನ್ ಇಷ್ಟ ಆಗಿಲ್ಲ ಅನ್ನೋ ಮಾತೇ ಹೇಳಂಗಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸಿನಿಮಾ ನೋಡ್ಕೊ ಬಂದಾಗ ಎಲ್ಲರೂ ರಿವ್ಯೂ ಕೊಡ್ತಾರೆ. ಹೀರೋ ಇರ್ತಾರೆ, ಹೀರೋಯಿನ್ ಇರ್ತಾರೆ, ಹೀರೋ ತಾಯಿ ಇರ್ತಾರೆ ಅಂತ. ಏನಾದ್ರು ಒಟ್ಲೆ ಚೆನ್ನಾಗಿರ್ಲೇಬೇಕು ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾ ವಿಜಯ್ ಕುಮಾರ್ ಅವರು ಡೈಲಾಗು, ಆ ಸೆಂಟಿಮೆಂಟ್, ಆಮೇಲೆ ಆ ಸೀತಾಮನ್ ಕ್ಯಾರೆಕ್ಟರ್ ಇಂಟರ್ವಲ್ ಆದ್ಮೇಲೆ ಬಂದು ಹಗ್ಗು ಮಾಡ್ಕೊಳ್ಳೋದು, ಕಣ್ಣಲ್ಲಿ ನೀರ್ ಬರ್ತದೆ. ಎಷ್ಟು ಮಹತ್ವಗೆ ಹೆಣ್ಣಿಗೆ ಎಷ್ಟು ಮಹತ್ವ ಇದೆ. ಈ ಮಣ್ಣಿನ ಗುಣ ಏನು ಆ ಒಂದು ಹೇಳಕ್ ಸಾಧ್ಯನೇ. ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕ್ಯಾಮರಾ ವರ್ಕ್ ಅಲ್ಟಿಮೇಟ್. ಆಮೇಲೆ ಮ್ಯೂಸಿಕ್ ಆಗ್ಲಿ, ಆ ರೀ ರೆಕಾರ್ಡಿಂಗ್ ಎಕ್ಸ್ಟ್ರಾರ್ಡಿನರಿ. ಏನ್ ಸೀನಿಗೆ ಹೆಂಗ್ ಬೇಕು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಯೋಗಿ ಚಿಕ್ಕು ಈ ಒಂದು ಅಭಿನಯ ಬಹಳ ಮನ್ಸಿಗೆ ಟಚ್ ಆಗತ್ತೆ ಆಕ್ಚುಲಿ. ಆಮೇಲೆ ವಿಜಯ್ ಕುಮಾರ್ ಅವ್ರ ಆಕ್ಟಿಂಗ್, ಅವರಿಬ್ಬರು ಕಾಂಬಿನೇಷನ್ ಅಲ್ಲಿ. ಆಮೇಲೆ ಸೋನು ಗೌಡ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಪ್ರತಿಯೊಬ್ರು ಅವ್ರ ಪಾತ್ರಕ್ಕೆ ಸಿನಿಮಾನ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇದು ಒಂದು ಸಿನಿಮಾ ಅಂತ ಹೇಳಲ್ಲ, ಇದು ಸಿನಿಮಾ ಅಂತಲ್ಲ, ಒಬ್ಬ ಮನುಷ್ಯನ ನೈಜ ಬದುಕಲ್ಲಿ ನಡೆಯುವಂತ ಒಂದು ಘಟನೆ. ಅದಕ್ಕೆ ಆಕ್ಚುಲಿ ಪ್ರಸನ್ನ ಐ ಥಿಂಕ್ ಕ್ಯಾಮ್ರಾಮನ್ ತುಂಬಾ ನೈಜವಾಗಿ ಆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೂಪರ್, ರಿಯಲಿ ಸೂಪರ್. ಥ್ಯಾಂಕ್ ಯು.
ಮೇಡಮ್ ಯೋಗಿ ಸರ್ ಸಿದ್ಲಿಂಗು ನೋಡಿದ್ರಿ ಅದ್ರ ಮೇಲೆ ಸಾಕಷ್ಟು ಬರ್ತಾರೆ ಟೋಟಲ್ ಮೂವ್ ಬಗ್ಗೆ ಏನ್ ಅನಿಸ್ತಾ ಇದೆ ಈ ಒಂದು ಮೂಮೆಂಟ್ ಎಲ್ಲರಿಗೂ ನಮಸ್ಕಾರ. ಸಿದ್ಲಿಂಗು ಅಧ್ಯಾಯ 2 ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಪಾತ್ರ ನಿರ್ವಹಿಸಿರುವಂತ ಎಲ್ಲಾ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ವಿಜಯ್ ಪ್ರಸಾದ್ ಸರ್ ಅವರು ಎಲ್ಲಾರ ಕೈಯಲ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿಸಿದ್ದಾರೆ. ನನ್ನ ಮಗ ಯೋಗಿನೂ ಕೂಡ 13 ವರ್ಷ ಆಗಿತ್ತು ಸಿದ್ಲಿಂಗು 1ನೇ ಅಧ್ಯಾಯ ನೋಡಿ. 13 ವರ್ಷ ಆಯ್ತು ಈಗ ಸಿದ್ಲಿಂಗು 2ನೇ ಅಧ್ಯಾಯ ನೋಡಿ. ನಂಗೆ ತುಂಬಾ ಖುಷಿ ಆಯ್ತು. ಯೋಗಿ ಇದ್ರಲ್ಲಿ ತುಂಬಾ ಮೆಚೋರ್ ಆಗಿ ಕಾಣಿಸ್ತಾನೆ. ಆಮೇಲೆ ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ನಾ ಹೇಳಲೇಬೇಕು. ವಿಜಯ್ ಪ್ರಸಾದ್ ಅವರು ಪ್ರತಿಯೊಬ್ಬ ಆರ್ಟಿಸ್ಟ್ ಕೈಯಲ್ಲೂ ಅನಾವಶ್ಯಕವಾಗಿ ಯಾವುದೇ ಮಾತಾಡ್ಸಿಲ್ಲ. ಬಿಲ್ಡಪ್ಗೆ ಅಂತ ಒಂದು ಎಕ್ಸ್ಟ್ರಾ ಮಾತುಗಳು ಆತರ ಏನೂ ಇಲ್ಲ. ಎಲ್ಲ ಪಾತ್ರಧಾರಿಗಳಿಗೂ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತನಾಡಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ನಮ್ಮದು ತುಂಬಾ ಖುಷಿ ಆಯ್ತು. ಅವ್ನ ಫ್ಯಾನ್ಸ್ ಕೂಡ ತುಂಬಾ ಖುಷಿ ಆಗಿದೆ ಈ ಸಿನಿಮಾ ನೋಡಿ. ಅಂದ್ರೆ ಇಂಟರ್ವಲ್ ಟೈಮ್ ಅಲ್ಲಿ ಒಂದ್ ಸಣ್ಣ ಫೀಲ್ ಹೆಂಗಿದೆ ನಿಮ್ಮಲ್ಲಿ? ಚೆನ್ನಾಗಿರುತ್ತೆ ಆ ಒಂದು ನಿಮಿಷ ಬಂದಿದ್ರಿ ಇಂಟರ್ವಲ್ ಟೈಮ್ ಅಲ್ಲೇ ಜನರ ರಿಯಾಕ್ಷನ್ ಮತ್ತೆ ಹೌದು ನಂಗೆ ತುಂಬಾ ಖುಷಿ ಆಯ್ತು. ಅದ್ ನೋಡ್ತಿದ್ದಾಗೇನೆ ಈ ಸಿನಿಮಾ ಸೆಕೆಂಡ್ ಹಾಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾನೇ ಚೆನ್ನಾಗಿದೆ ಸಿನಿಮಾ ನೋಡಿ. ನಮ್ಮ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ ಪ್ರಸನ್ನ ಅವರು. ಅವ್ರ ಕೆಲ್ಸನೂ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲಾ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿದ್ದಾರೆ. ಯಾರಿಗೂ ಕಮ್ಮಿ ಅಂತ ಇಲ್ಲ. ಎಲ್ಲಾರು ಯೋಗಿ ಸಮನೆ ಎಲ್ಲರೂ ನಿಂತ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವತ್ತು ನಾವು ಇವರು ಶೈಲಜಾ ರಾವ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ವಿ, ಅವರು ಬಂದಿಲ್ಲ. ಸೀತಾಕೋಟೆ ಅವರಿದ್ದಾರೆ, ನಮ್ಮ ನೋಡಿ ಇವರಿದ್ದಾರೆ. ಕಪಾಳಕ್ 3 ಸತಿ ಹೊಡಿತಾರೆ ಇವ್ರು. ಹೊಟ್ಟೆ ಹೊರಿಯಲ್ಲ ಅಂತ ಹೇಳಿ ಫೈಡ್ ಅಂತ ಹೊಡೆದಿದ್ದಾರೆ ಅವರು. ಮತ್ತೆ ಆ ಒಂದು ದೃಶ್ಯ ಮಾತ್ರ ನಮ್ಗೆ ತುಂಬಾ ದುಃಖ ಬಂತು. ಇಲ್ಲೆಲ್ಲಾದ್ರೂ ಬಿಟ್ಟಿಯಾಗಿ ಊಟ ಹಾಕಂತ ಛತ್ರ ಇದೆಯಾ ಅನ್ನ ಏನೋ ಕೇಳ್ತಾನಲ್ಲ, ಅದನ್ನ ನೋಡುವಾಗ ನಿಜವಾಗ್ಲೂ ತುಂಬಾ ದೇವ್ರು ಅವ್ನ್ಗೆ 100 ಜನಕ್ಕೆ ಊಟ ಹಾಕಂತ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಆ ಮಾತ್ ಅದು ಚಿತ್ರದಲ್ಲೇ ಆಗಿದ್ರು ಕೂಡ ಆ ಮಾತ್ ಕೇಳಿದಾಗ ತಾಯಿಯಾಗಿ ನಂಗೆ ಒಂಥರ ತುಂಬಾನೇ ನೋವಾಯ್ತು. ತುಂಬಾ ಅಳು ಬರುವಾಗಾಯ್ತು. ತುಂಬಾ ದೃಶ್ಯಗಳು ತುಂಬಾ ಮನಸ್ಸು ಕಲಕುವಂತ ಸನ್ನಿವೇಶಗಳು ಎಲ್ಲ ಇದೆ. ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಎಲ್ಲಾ ಪಾತ್ರಧಾರಿಗಳು, ನಮ್ಮ ಮಂಜುನಾಥ್ ಹೆಗ್ಡೆ ಅವರು, ನಾನು ಅವರ ಆಕ್ಟಿಂಗ್ ನಾನು ನೋಡೇ ಇರಲಿಲ್ಲ. ಇದೇ ಮೊದಲನೇ ಸಲ ನಾನು ಅವ್ರ ಆಕ್ಟಿಂಗ್ ನೋಡಿದ್ದೀನಿ. ವಿ ಸುರೇಶ್ ಅವರಾಗಿರ್ಬೋದು, ಪ್ರತಿಯೊಬ್ರು ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ ಯೋಗಿನೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಥ್ಯಾಂಕ್ ಯು ಹೇಳ್ದೆ ಸರ್. ಸಿದ್ಲಿಂಗು ಅಧ್ಯಾಯ 1 ಬಂದು 13 ವರ್ಷ ಆಯ್ತು. ಈಗ ಸಿದ್ಲಿಂಗು ಅಧ್ಯಾಯ 2ನೇ ಬಂದಿದೆ. ಎಲ್ರೂ ಪ್ರೀತಿಯಿಂದ ಅವನಿಗೆ ಆಶೀರ್ವಾದ ಮಾಡಿ ಅಭಿನಂದಿಸಿ. ಎರಡೇ ಮಾತು ಮಾತಾಡ್ತಾರೆ. ಸಿದ್ಲಿಂಗ್ 2 ಗೆಲ್ಲಲೇಬೇಕು. ನಮ್ ಡೈರೆಕ್ಟ್ರು ನಿಂತ್ಕೊಳ್ಬೇಕು. ಅವರಿಂದೇ ನಾವೆಲ್ಲ ನಿಂತ್ಕೊಳ್ತೀವಿ. ಅದಕ್ಕೆ ಅಭಿಮಾನಿ ದೇವರುಗಳು ಈ ಸಿನಿಮಾನ ಥಿಯೇಟರ್ನಲ್ಲಿ ಬಂದು ನೋಡ್ಬೇಕು. 13 ವರ್ಷ ಆಗಿದೆ ಈ ತರ ಸಿನಿಮಾ. ಸಿದ್ಲಿಂಗು 2 ಚೆನ್ನಾಗಿ ಗೆಲ್ಬೇಕು. ಜನ ಅದನ್ನ ನೋಡಿ ಅದನ್ನ ಬೆಂಬಲಿಸ್ಬೇಕು. ಬಿಕಾಸ್ ಇದು ಡೈರೆಕ್ಟರ್ನ ಶಕ್ತಿ ಏನು, ಒಬ್ಬ ಒಳ್ಳೆ ಡೈರೆಕ್ಟರ್ ಎಂಥ ಸಿನಿಮಾ ಮಾಡಬಲ್ಲ ಅನ್ನೋದನ್ನ ವಿಜಯ್ ಪ್ರಸಾದ್ ಸರ್ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಅವರ ಕೆಲವು ಸಿನಿಮಾಗಳನ್ನ ಅವರು ನೋಡಿ ಈ ತರ ಮಾಡಬಾರ್ದು, ಬೇರೆ ತರ ಮಾಡ್ತೀನಿ ನಾನು ಈ ಸಲ. ಅವರು ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು, ಡಬಲ್ ಮೀನಿಂಗ್ ಇರೋದಿಲ್ಲ, ನಾನು ವಂಡರ್ಫುಲ್ ಮೀನಿಂಗ್ ಕೊಡ್ತೀನಿ ಅಂತ. ಅವ್ರ ಮಾತಿಗೆ ತಕ್ಕಂಗೆ ನಡ್ಕೊಂಡು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸಿನಿಮಾನ. ಒಬ್ಬ ಆರ್ಟಿಸ್ಟ್ ಆಗಿ ನಾನು ಆ ಪಾತ್ರನ ತುಂಬಾ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಯೋಗಿಗೆ ನಿಜವಾಗ್ಲೂ ತುಂಬಾ ಒಳ್ಳೇದಾಗ್ಬೇಕು, ಅವ್ರು ಗೆಲ್ಬೇಕು. ಮತ್ತೆ ಕನ್ನಡದಲ್ಲಿ ಸಿದ್ಲಿಂಗು 2 ಒಂದು ದೊಡ್ಡ ಸದ್ದು ಮಾಡಬೇಕು ಅಂತ ನಾನು ಆರ್ಟಿಸ್ಟ್ ಆಗಿ ಕನ್ನಡದ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ತೀನಿ. ಆ್ಯಂಡ್ ಏನ್ ಹೇಳಿ, ನನಗೆ ಇಮೋಷನಲ್ ಆಗ್ತಾ ಇದ್ದೀನಿ. ಬಿಕಾಸ್ ನಾನು ಇವತ್ತೇ ಫಸ್ಟ್ ನೋಡಿದ್ದು ಸಿನಿಮಾನ. ಡಬ್ಬಿಂಗ್ ಟೈಮಲ್ಲಿ ನನ್ನ ಪೋರ್ಷನ್ಸ್ ಮಾತ್ರ ನೋಡಿದ್ದೆ. ನಿಜವಾಗ್ಲೂ ಇಷ್ಟ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನಮಸ್ಕಾರ.
ಪಾರ್ಟ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇದ್ರಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ. ವಿಜಯ್ ಪ್ರಸಾದ್ ಸರ್ ಡೈರೆಕ್ಟರ್ ನನ್ಗೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೆ ನಂಗೆ ಅವಕಾಶ ಕೊಟ್ಟಿಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ದೆನ್ ಈ ಮೂವಿ ತುಂಬಾ ಚೆನ್ನಾಗಿ ಬರ್ಲಿ. ಸಿದ್ದು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೆನ್ ಸೋನುಗೌಡ ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಪ್ರತಿಯೊಂದು ಆಕ್ಟರ್ ನಮ್ಮ ಫೇವ್ರೆಟ್ ನಮ್ಮ ಲೂಸ್ ಮಾಧವ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ ಅಷ್ಟೇ. ನಮ್ಮ ಕ್ಯಾಮ್ರಾಮನ್ ಸರ್ ಪ್ರಸನ್ನ ಸರ್ ಮತ್ತೆ ನಮ್ಮ ಫ್ರೆಂಡ್ ಡೇವಿಡ್ DOP ಇದೆಲ್ಲ ಸೂಪರ್ ಆಗಿ ಬಂದಿದೆ. ಸಿದ್ಲಿಂಗು ಆದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಸಿದ್ಲಿಂಗು 2 ಬಂದಿರೋದು. ಸುಮಾರು ವರ್ಷ ಆದ್ಮೇಲೆ ಒಂದು ಒಳ್ಳೆ ಫಿಲಮ್ ಬಂದಿದೆ. ನಮ್ಗಂತೂ ನೋಡಿ ಒಂಥರ ಹಬ್ಬ ಆದಂಗ ಆಯ್ತು. ಪ್ರತಿಯೊಂದು ಮಿಕ್ಸ್ಡ್ ಎಮೋಷನ್ಸ್ ಇದೆ. ಕಾಮಿಡಿ ಆಗ್ಲಿ, ಎಮೋಷನ್ ಆಗ್ಲಿ, ಪ್ರತಿಯೊಂದು ರಾಕಿಂಗ್ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ. ಸಿದ್ಲಿಂಗು 2 ನಲ್ಲಿ ಒಂದು ಈ ಕಾರ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಎಳೆ ಇಟ್ಕೊಂಡು ಪ್ರತಿಯೊಂದು ಸೀನ್ ಫ್ರೇಮ್ ಮಾಡಿದಾರಲ್ಲ, ಅದು ಒಂದು ಅಂದ್ರೆ ಪ್ರತಿಯೊಂದು ಸೀನ್ ಇಷ್ಟ ಆಯ್ತು. ಅದ್ರಲ್ಲಿ ಒಂದು ಎಮೋಷನಲ್ ಸೀನ್ ಅಂದ್ರೆ ನಮ್ಮ ಲಾಯರ್ ಕೊನೆಗೆ ಬರ್ತಾರೆ ನೋಡಿ, ಅವ್ರ ಬದಲಾವಣೆ ಆಗುತ್ತೆ ನೋಡಿ, ಅಲ್ಲಿಂದ ಒಂದು ಟ್ವಿಸ್ಟ್ ತಗೊಳುತ್ತೆ ನೋಡಿ, ಅದು ಸೂಪರ್. ಒಂದು ಕನಸಿನ ಕಾರಣ ಸುತ್ತ ಹಿಡಿದಿರತಕ್ಕಂತ ಒಂದು ಕಥೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಡೆಫಿನೆಟ್ಲಿ ನಿಜ ಆಗುತ್ತೆ ಸರ್. ಅದೇ ಏನಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಷ್ಟೇನೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಿಮ್ಗೆ ಯಾವ್ದೇ ಒಂದು ಕನ್ಸು ನಿಜವಾಗ ಅದ್ರಲ್ಲಿ ಒಂದು ಸತ್ಯ ಇದ್ರೆ, ಒಂದು ನಿಜವಾಗ್ಲೂ ಅದ್ರಲ್ಲಿ ಒಂದು ಒಳ್ಳೆ ಆಸೆ ಇದ್ದು, ದುರಾಸೆ ಇದ್ರೆ, ಒಂದು ಒಳ್ಳೆ ಆಸೆ ಇದ್ದು ನಾವು ಪಡ್ಕೋಬೇಕಂತ ಇದ್ರೆ ಅದು ದೇವರು ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಶರಣ ಅಮ್ಮಯ್ಯಪ್ಪ ಕಾಣಿಸ್ತಾನೆ ಅಷ್ಟೇನೆ. ಅದೇ ಗೆಲುವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಆಲ್ ದಿ ಬೆಸ್ಟ್. ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಮಾಡ್ತೀನಿ.